ದೇಶದ ಬೆನ್ನೆಲುಬಾಗಿರುವ ರೈತರಂತೆ ಮಹಿಳೆಯರು ದೇಶದ ಸಮಗ್ರ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. ತಾಲೂಕು ಆಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಸ್ತ್ರೀಶಕ್ತಿ ಒಕ್ಕೂಟ, ಶಿಲ್ಪಕಲಾ ಮಹಿಳಾ ಒಕ್ಕೂಟ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ವತಿಯಿಂದ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಿಳೆಯರು ಕುಟುಂಬದ ಜೊತೆಗೆ ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದರು. ಮಹಿಳೆಯರ ಸಾಧನೆಗೆ ಪುರುಷರು ಸಹಕಾರ ನೀಡಬೇಕು ಎಂದು ಕರೆ ನೀಡಿದರು. ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಹಗರಿಯ ಸ್ತ್ರೀ ಶಕ್ತಿ ಸಂಘದ ಭವನ ನಿರ್ಮಾಣಕ್ಕೆ ಹೆಚ್ಚುವರಿ ಅನುದಾನ ನೀಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಅದರಲ್ಲೂ ವಿಶೇಷವಾಗಿ ಮಹಿಳಾ ಒಕ್ಕೂಟದ ನಮ್ಮ ತಾಲೂಕಿನ ಎಲ್ಲ ಅಂಗನವಾಡಿ ಎಲ್ಲ ಸ್ತ್ರೀಶಕ್ತಿಗಳನ್ನ ಸೇರಿಸಿ ಒಂದು ಶಕ್ತಿ ಯಾವುದು, ಸ್ತ್ರೀಶಕ್ತಿಗೆ ಒಂದು ದೊಡ್ಡ ಶಕ್ತಿಗೆ ಬೇರೆ ಹೆಸರು ಯಾವುದು ಅಂದ್ರೆ ಸ್ತ್ರೀಶಕ್ತಿಗೆ ಒಂದು ದೊಡ್ಡ ಶಕ್ತಿ. ಮನುಷ್ಯ ಏನಾದರೂ ಪುರುಷ ತಪ್ಪು ಮಾಡ್ಬೋದು, ಮಾಡ್ತಾನೆ, ಇಲ್ಲ ಅಂತ ಅಲ್ಲ. ನನ್ನದಾಗಿ ನಾನು ಸಂಕಲ್ಪ ಮಾಡ್ಬೋದು, ಬೇರೆಲ್ಲ ತಪ್ಪು ಮಾಡ್ತಾನೆ. ಆದರೆ ತಪ್ಪನ್ನ ಅರಿತು ಸಮಾಜಕ್ಕೆ ಪ್ರಜೆಗಳಾಗಿ ಸಮಾಜಕ್ಕೆ ಒಂದು ಸತ್ಮಾರ್ಗವಾಗಿ ಯಾರಾದರೂ ಇದ್ದಾರೆ ಅಂದರೆ ಅದಕ್ಕೆ ನಾನು ಯಾವುದೇ ಘಂಟಾಘೋಷವನ್ನು ಮಹಿಳೆಯರ ಶಕ್ತಿ ಜಾಸ್ತಿ ಅಂತಕ್ಕಂಥದ್ದು. ಇವತ್ತು ನಾವೆಲ್ಲ ನಿಂತಿದ್ದೀವಿ ಅಂದರೆ ನನ್ನ ತಾಯಿಯಾಗಿ, ನನ್ನ ಮಡದಿಯಾಗಿ ನಮ್ಮನ್ನು ತಿದ್ದಿ ತೀರಿಯೋದ್ರಿಂದ ಸಮಾಜದಲ್ಲಿ ಗೌರವವನ್ನು ಕೊಡ್ತಕ್ಕಂಥ, ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ, ಅದನ್ನು ವಿಶೇಷವಾಗಿ ನನ್ನ ಸಹೋದರರಿಗೆ ಗೌರವವನ್ನು ಕೊಡ್ತಕ್ಕಂಥ, ತಾಯಿಯರಿಗೆ ಗೌರವ ಸಂಪ್ರದಾಯವನ್ನು ಬೆಳೆಸತಕ್ಕಂಥ ಗಾಂಧಿ ಯಾರನ್ನು ಅದು ಇಲ್ಲಿರ್ತಕ್ಕಂಥ ಶ್ರೀ ಶಕ್ತಿಗಳ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ನಿಮ್ಮ ಇವತ್ತು ಏನು ಮಹಿಳಾ ದಿನಾಚರಣೆ ಅದು ವರ್ಷಕ್ಕೊಂದು ದಿವಸ ಮಾಡಿದ್ರೆ ಸಾಲದು. ಯಾಕಂದ್ರೆ ಮಹಿಳೆಯರು ಪ್ರತಿನಿತ್ಯ 24 ಗಂಟೆಗಳವರೆಗೂ ಸಹ ಕುಟುಂಬದ ಏಳಿಗೆಗೆ, ಮಕ್ಕಳ ಏಳಿಗೆಗೆ, ಈ ಸಮಾಜದ ಏಳಿಗೆಗೆ ದುಡಿತಕ್ಕಂಥ ಒಂದು ದೊಡ್ಡ ಶಕ್ತಿ ಯಾವುದು ಅಂದ್ರೆ ಅದು ಮಹಿಳಾ ಶಕ್ತಿ ಅಂತಕ್ಕಂಥದ್ದನ್ನ ನಾವು ಹೇಳಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ತಾಲೂಕು ಸ್ತ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಭಾರತಿಗೌಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಇಂಪಾ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಸಂಘದ ಅಧ್ಯಕ್ಷೆ ಕಾಮಾಕ್ಷಿ ರಾಜು, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಕಮಲಾ ಚನ್ನಪ್ಪ, ಚಿಕ್ಕಮಗಳೂರಿನ ಉಪನ್ಯಾಸಕಿ ನಾಗಶ್ರೀ, ನಾಗರತ್ನ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.